ನಮಸ್ತೆ. ನಿನ್ನೆ ಒಂದು ಹಿಂದಿಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ಏನೇನು ಲಾಭಗಳಾಗ್ತವಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಚೆನ್ನಾಗಿ ಎಲ್ಲರೂ ರೆಸ್ಪಾಂಡ್ ಮಾಡಿದ್ದಾರೆ. ತಮಗೆ ಎಲ್ಲರಿಗೂ ಧನ್ಯವಾದಗಳು. ಕಮೆಂಟಲ್ಲಿ ಕೆಲವರು ನಮಗೆ ಹಿಂದಿ ಅರ್ಥ ಆಗಲ್ಲ ಸರ್, ಅದನ್ನೇ ಕನ್ನಡದಲ್ಲಿ ಮಾಡಿ ಹೇಳಿ, ಅದು 4 ಜನಕ್ಕೆ ಇನ್ನೂ ಭಾಳ ಉಪಯೋಗ ಆಗ್ತದೆ ಅಂಥೇಳಿ ಭಾಳ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದನ್ನು ಕನ್ನಡದಲ್ಲಿ ತಮಗೆಲ್ಲರಿಗೂ ತಿಳಿಸ್ತೀನಿ. ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ಆರೋಗ್ಯದ ಮೇಲೆ ಏನು ಬದಲಾವಣೆಗಳು ಆಗ್ತವೆ? ನಮ್ಮ ಪೂರ್ವಜರು ಸುಮಾರು 3,000-4,000 ಸಾವಿರ ವರ್ಷಗಳ ಹಿಂದೆಯೇ ಹಂಡೆ, ಜಗ್ಗು, ಮಗ್ಗು ಅಂಥದ್ರಲ್ಲಿ ಕುಡಿಯೋ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ಕುಡಿತಿದ್ರು. ಅದರಿಂದ ಆರೋಗ್ಯದ ಮೇಲೆ ಏನು ಬದಲಾವಣೆಗಳಾಗ್ತವೆ? ಹಾಗೆ ತಾಮ್ರ ಒಂದು ಲೋಹ, ಅದಕ್ಕೆ ವಿಷವನ್ನು ತೆಗೆಯುವಂಥ ಕ್ಯಾರೆಕ್ಟರ್ ಇರ್ತದೆ. ಒಂದು ಮೆಡಿಸಿನಲ್ ಔಷಧೀಯ ಗುಣ ಇರುವಂಥ ಕ್ಯಾರೆಕ್ಟರು ತಾಮ್ರ ಲೋಹದಲ್ಲಿ ಇರ್ತದೆ. ಅದರಲ್ಲಿ ನೀರು ಸಂಗ್ರಹಿಸಿ ಕುಡಿಯೋದ್ರಿಂದ ಏನೇನು ಆರೋಗ್ಯ ಮೇಲೆ ಪರಿಣಾಮಗಳು ಆಗ್ತವೆ ಅನ್ನೋದು ಒಂದು. ನಮ್ಮದು ಪಾಚನ ಶಕ್ತಿ, ಹಸಿವು ಯಾರಿಗೆ ಆಗಲ್ಲೋ, ಆಮೇಲೆ ಲೇಟಾಗಿ ಪಚನ ಆಗ್ತದೆ ಅನ್ನೋರು ತಾಮ್ರದಲ್ಲಿ ನೀರು ಕುಡಿದ್ರೆ ಅದೆಲ್ಲ ಸರಿ ಆಗ್ತದೆ. ಒಂದು ಹಸಿವನ್ನು ಜಾಸ್ತಿ ಮಾಡ್ತದೆ, ಆಮೇಲೆ ಊಟ ಮಾಡಿದ್ದು ಬೇಗ ಕರಗುವಂಥ ರೀತಿಯಲ್ಲಿ ಅದು ಬಾಡಿಯಲ್ಲಿ ಕೆಲಸ ಮಾಡ್ತದೆ. ಇನ್ನೊಂದು, ಮೋಷನ್ ಕ್ಲೀನ್ ಆಗದೆ ಇರೋರು, ಹೊಟ್ಟೆಯಲ್ಲಿ ಗ್ಯಾಸ್ ಆಗ್ತದೆ ಅಂಥೇಳಿ ಕಂಪ್ಲೇಂಟ್ ಇರೋರು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಬೇಕು. ಅದು ಶಮನವನ್ನು ಮಾಡ್ತದೆ. ಮೋಷನ್ ಕ್ಲೀನಾಗಿ ಹೋಗೋಂಗೆ, ಗ್ಯಾಸ್ ಆಗಲಿದ್ದಂಗೆ, ಕಬ್ಜಿ ಅಂಥೇಳಿ ನಾವು ಗ್ಯಾಸ್ ಅಂತ ಹೇಳ್ತೀವಿ, ಅದು ಆಗಲಿದ್ದಂಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ಉಪಯೋಗ ಆಗ್ತದೆ. ಎರಡನೇದು, ನಮ್ಮದು ಇದು ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡ್ತದೆ. ಅಂದರೆ ಎಲ್ಲ ಚರ್ಮ ರೋಗಗಳು ಏನೇನು ಬರ್ತವೆ, ತುರಿಕೆ ಆಗಲಿ, ಆಮೇಲೆ ಗುಳ್ಳೆ ಆಳೋದಾಗಲಿ, ಆಮೇಲೆ ರಫ್ನೆಸ್ ಆಗಲಿ, ಎಲ್ಲ ಕ್ರ್ಯಾಕ್ಸ್ ಎಲ್ಲ ಬರ್ತಿರ್ತವೆ, ಅದೆಲ್ಲ ದೂರ ಮಾಡ್ತದೆ. ಚರ್ಮದ ಕಾಂತಿಯನ್ನು ವರ್ಧಕವಾಗಿ ಇದು ಕೆಲಸ ಮಾಡ್ತದೆ ಬಾಡಿಯಲ್ಲಿ. ಇನ್ನೊಂದು, ನಮಗೆ ಹಾರ್ಟಿಗೂ ಕೂಡ, ನಮ್ಮ ಹೃದಯಕ್ಕೂ ಕೂಡ ಇದು ಒಂದು ಕಾರ್ಡಿಯಾಕ್ ಟಾನಿಕ್ ಅಂತಲೇ ಹೇಳ್ಬೋದು. ರಕ್ತದ ಚಲಾವಣೆಯನ್ನು ಹೃದಯಕ್ಕೆ ಬೇಗ ತಲುಪಿಸ್ತದೆ, ಆಮೇಲೆ ರಕ್ತದ ಸರಾಗವಾಗಿ ಅದರ ಮೂಮೆಂಟ್ ಆಗೋದನ್ನು ಮಾಡ್ತದೆ. ಆಮೇಲೆ ಕೊಲೆಸ್ಟ್ರಾಲನ್ನು ಕೂಡ ನಿಯಂತ್ರಣದಲ್ಲಿ ಇಡ್ತದೆ, ಆಮೇಲೆ ವೇಟನ್ನು ಕೂಡ ನಿಯಂತ್ರಣದಲ್ಲಿ ಇಡ್ತದೆ. ಇನ್ನೊಂದು, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ರೋಗ ಬರಲಾರ್ದಂಗೆ ನಮ್ಮ ಶರೀರದಲ್ಲಿ ಇದು ಕೆಲಸವನ್ನು ಮಾಡ್ತದೆ. ಯಾವುದಾದ್ರೂ ರೋಗ ನೆಕ್ಸ್ಟ್ ಉತ್ಪತ್ತಿ ಆಗುವ ಕಂಡೀಷನ್ ಏನಾದರೂ ಇತ್ತಂದರೆ ಅದನ್ನು ತಡೆಗಟ್ಟುವಲ್ಲಿ ಇದು ಹೆಲ್ಪ್ ಮಾಡ್ತದೆ. ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡ್ತದೆ ಬಾಡಿಯಲ್ಲಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಕ್ಯಾನ್ಸರಸ್ ಸೆಲ್ಸನ್ನು ಬಾಡಿಯಲ್ಲಿ ತಡೆಗಟ್ತದೆ. ಇದು ಇಟ್ ವಿಲ್ ಸ್ಟಾಪ್ ದ ಬ್ರೇಕ್ ಡೌನ್ ಆಫ್ ದಿ ಕ್ಯಾನ್ಸರಸ್ ಸೆಲ್ಸ್ ಇನ್ ದ ಬಾಡಿ. ಕ್ಯಾನ್ಸರ್ ತಡೆಗಟ್ಟುವಿಕೆ, ಅದರದ್ದು ಬ್ರೇಕ್ ಡೌನು, ಅದರದ್ದು ವಿಭಜನೆಯ ಕಾರ್ಯಕ್ರಮವನ್ನು ಬಾಡಿಯಲ್ಲಿ ತಡೆಗಟ್ಟಿ ನಮ್ಮ ಕ್ಯಾನ್ಸರ್ ಬರಲಾರ್ದಂಗೆ ತಡೆಗಟ್ಟುವಲ್ಲಿ ಭಾಳ ಇಂಪಾರ್ಟೆಂಟ್ ರೋಲನ್ನು ಇದು ಮಾಡ್ತದೆ. ಹಾಗಾಗಿ ತಾಮ್ರದ ಪಾತ್ರೆಯಲ್ಲಿ ನೀರು ನಾವು ಕುಡಿಯೋದ್ರಿಂದ ಇಷ್ಟೆಲ್ಲ ಲಾಭಗಳು ಆಗ್ತವೆ. ಮತ್ತು ಈಗ ಹೆಂಗೆ ನೀರು ತೊಗೊಂಬಂದು, ಫಿಲ್ಟರ್ ನೀರು ತೊಗೊಂಬಂದು ಡೈರೆಕ್ಟ್ ತಾಮ್ರದ ಪಾತ್ರೆಯಲ್ಲಿ ಹಾಕಿ ನೀರು ಕುಡಿದ್ರೆ ಇದೆಲ್ಲ ಲಾಭಗಳು ಆಗ್ತವೆ ಅಂತ ತಾವೆಲ್ಲ ಕೇಳ್ಬೋದು. ಬಟ್ ಅದೇ ಆಗಲ್ಲ. ಮಿನಿಮಮ್ 4-5 ಗಂಟೆಗಳ ಟೈಮ್ ಆ ಒಂದು ನೀರು, ಶುದ್ಧವಾದ ನೀರು ಆ ಪಾತ್ರೆಯಲ್ಲಿ ಇರಬೇಕು. ಅಂದಾಗ ಮಾತ್ರ ಇದೆಲ್ಲ ಪ್ರಯೋಜನಗಳು ಆಗ್ತವೆ. ಆಮೇಲೆ ಆ ಪಾತ್ರೆ ಸ್ವಚ್ಛವಾಗಿರ್ಬೇಕು, ಡೈಲಿ ವಾಶ್ ಮಾಡಬೇಕು, ಇಲ್ಲಾಂದರೆ ಸೈಡ್ ಎಫೆಕ್ಟ್ ಕೂಡ ಆಗ್ತವೆ. ಕ್ಲೀನ್ ಇರಲಿಲ್ಲ ಅಂತಂದರೆ ಡೈಜೆಷನ್ ಪವರು, ಹೊಟ್ಟೆ ತೊಳಸೋದಾಗಲಿ, ಲೂಸ್ ಮೋಷನ್ ಆಗೋಲ್ಲಿ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಶುದ್ಧ ತಾಮ್ರದ ಪಾತ್ರೆ ಡೈಲಿ ಕ್ಲೀನ್ ಮಾಡಬೇಕು. ಅದರಲ್ಲಿ 4-5 ತಾಸು ನೀರು ಸ್ಟೋರ್ ಇರಬೇಕು, ಶುದ್ಧವಾದ ನೀರು ಸ್ಟೋರ್ ಇದ್ದು ಆ ನೀರನ್ನು ಕುಡಿಯೋದ್ರಿಂದ ಈಗೆಲ್ಲ ಮೇಲೆ ಹೇಳಿರುವಂಥ ಎಲ್ಲ ಆರೋಗ್ಯದ ಮೇಲೆ ಇಷ್ಟೆಲ್ಲ ಲಾಭಗಳು ಆಗ್ತವೆ. ಆದ್ದರಿಂದ ನಾವೆಲ್ಲರೂ ಈ ಕ್ಷಣದಿಂದ ತಾಮ್ರದ ಪಾತ್ರೆಯಲ್ಲಿ ಮಗ್ಗಾಗಲಿ, ಜಗ್ಗಾಗಲಿ, ಹಂಡೆ ಆಗಲಿ ಸ್ಟೋರ್ ಇಟ್ಟು ಅದನ್ನು ಡೈಲಿ ಉಪಯೋಗಿಸು ಅಂಥೇಳಿ ತಿಳಿಸ್ತಾ ಈ ಒಂದು ಸಂದೇಶವನ್ನು ತಾವು ಎಲ್ಲರೂ
ಶೇರ್ ಮಾಡಿ, ಲೈಕ್ ಮಾಡಿ. ಈ ಒಂದು ಆರೋಗ್ಯವನ್ನು ಸಂದೇಶವನ್ನು ಅವರಿಗೂ ಕೂಡ ಆರೋಗ್ಯದ ಬಗ್ಗೆ ಅರಿವಂತ ಮುಟ್ಟಿಸ್ದಂಗೆ ಆಗ್ತದೆ. ಅವರು ಕೂಡ ಇದನ್ನು ಫಾಲೋ ಮಾಡ್ತಾ ನಾವೆಲ್ಲರೂ ಸ್ವಸ್ಥವಾಗಿರಲಿಕ್ಕೆ ಪ್ರಯತ್ನಿಸೋಣ ಅಂತ ತಿಳಿಸ್ತಾ ಧನ್ಯವಾದಗಳು.